ಬಾಸ್ ಕನ್ನಡ ಸೀಸನ್ 12ರಲ್ಲಿ ಸ್ಪರ್ಧಿಯಾಗಿ ಕಾಲಿಟ್ಟಿರುವಂತಹ ನಿರೂಪಕಿ ಜಾನ್ವಿ ತನ್ನ ಮಾಜಿ ಪತಿ ಕಾರ್ತಿಕ್ನೊಂದಿಗೆ ಡಿವೋರ್ಸ್ ಕುರಿತು ಮಾತನಾಡಿದ್ರು. ಡಿವೋರ್ಸ್ಗೂ ಮುಂಚೆಗೆ ಅವರಿಗೆ ಬೇರೆ ಮದುವೆಯಾಗಿ ಮಗು ಕೂಡ ಇತ್ತು. ಡಿವೋರ್ಸ್ಗೆ ಇದೇ ಕಾರಣ ಅಂತೆಲ್ಲ ಹೇಳ್ಕೊಂಡಿದ್ರು. ಇದನ್ನ ಕೇಳಿದವರೆಲ್ಲ ಅಯ್ಯೋ ಪಾಪ ಜಾನ್ವಿಗೆ ಇದೆಂಥ ಮೋಸ ಆಗೋಯ್ತು ಅಂತ ಹೇಳಿ ನೊಂದ್ಕೊಂಡಿದ್ರು. ಕಾರ್ತಿಕ್ ಬಗ್ಗೆ ನಾನಾ ಕಾಮೆಂಟ್ ಮಾಡಿದ್ರು. ಅಲ್ಲದೆ ಜಾನು ಗೆಳತಿ ಅಂತ ಹೇಳ್ಕೊಂಡವಳೆ ಇಂತಹ ಕೆಲಸವನ್ನ ಮಾಡ್ಬಿಟ್ಲಲ್ಲ ಅಂತ ಹೇಳಿ ಬೈಕೊಂಡಿದ್ರು. ಆದ್ರೆ ಜಾನು ಹೇಳಿದ್ದು ಸತ್ಯನಾ ಸುಳ್ಳ ಎನ್ನುವಂತಹ ಪ್ರಶ್ನೆ ಎದ್ದಿತ್ತು. ಇದೀಗ ಜಾನು ಮಾಡಿದಂತಹ ಆರೋಪಗಳಿಗೆ ಖುದ್ದಾಗಿ ಕಾರ್ತಿಕ್ ಮಡದಿ ಎರಡನೇ ಪತ್ನಿ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಜಾನ್ವಿಯ ಆರೋಪಗಳೆಲ್ಲ ಶುದ್ಧ ಸುಳ್ಳು ಅಂತ ಹೇಳಿದ್ದಾರೆ. ಕಾರ್ತಿಕ್ ಮತ್ತು ನನಗೆ 2 ವರ್ಷಗಳ ಹಿಂದೆ ಪರಿಚಯವಾಗಿತ್ತು. ಜಾನ್ವಿ ಮತ್ತು ಕಾರ್ತಿಕ್ ನಡುವೆ ಹೊಂದಾಣಿಕೆ ಆಗಲಿಲ್ಲ. ನಾನು ಡಿವೋರ್ಸ್ ಆಗಿದ್ದೇನೆ ಅನ್ನುವಂತಹ ಕ್ಲಾರಿಟಿ ಕಾರ್ತಿಕ್ಗೆ ಸಿಕ್ಕಾಗ ಅವರು ನನಗೆ ಪರಿಚಯ ಆದ್ರು. ಆದ್ರೆ ನಮ್ಮಿಬ್ರು ಕೂಡ ಚೆನ್ನಾಗಿದ್ವಿ. ಅದಾದ್ಮೇಲೆ ಮದುವೆಯಾಗಿ ಮಗು ಕೂಡ ಇತ್ತು ಅಂತ ಜಾನ್ವಿ ಆರೋಪವನ್ನ ಮಾಡಿದ್ದಾರೆ. ಇದು ಶುದ್ಧ ಸುಳ್ಳು ಅಂತ ಹೇಳಿ ಇತ್ತೀಚೆಗೆ ಕಾರ್ತಿಕ್ನ ಎರಡನೇ ಹೆಂಡತಿ ಹೇಳ್ಕೊಂಡಿದ್ದಾರೆ. ನಾನು ಕಾರ್ತಿಕ್ ಮದುವೆಯಾಗಿರೋದು ಇತ್ತೀಚೆಗೆ. ಜಾನ್ವಿ ಮತ್ತು ಕಾರ್ತಿಕ್ ಡಿವೋರ್ಸ್ ಆಗಿ 4 ವರ್ಷ ಆಗ್ತಾ ಇದೆ. ಡಿವೋರ್ಸ್ ಆದ ನೆಕ್ಸ್ಟ್ ತಿಂಗಳು ನಮ್ಮ ಮದುವೆಯಾಗಿರೋದು. ನನಗೆ 9 ತಿಂಗಳು ಮಗಳಿದ್ದಾಳೆ. ಅವರಿಬ್ಬರು ಜೊತೆಗೆ ಇದ್ದಾಗಲೇ ನಾನು ಮದುವೆಯಾಗಿದ್ದೇನೆ, ಆಗಲೇ ಸಂಬಂಧ ಇತ್ತು, ಮಗು ಇದೆ ಅಂತ ಹೇಗೆ ಹೇಳಿದ್ರು ನಂಗೆ ಗೊತ್ತಾಗ್ಲಿಲ್ಲ. ಆದ್ರೆ ಇದರಿಂದ ನನಗೆ ತುಂಬಾ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಕಾರ್ತಿಕ್ನ ಎರಡನೇ ಪತ್ನಿ ಅಲವತ್ಕೊಂಡಿದ್ದಾರೆ. ನನ್ನ ಬಳಿ ಕಾರ್ತಿಕ್ ಮದುವೆ ಪ್ರಪೋಸಲ್ ತಂದಾಗ ನಾನು ಅವರಿಗೆ ಏನೂ ಕೂಡ ಉತ್ತರವನ್ನ ಕೊಟ್ಟಿರ್ಲಿಲ್ಲ. ನಮ್ಮ ತಂದೆ ತಾಯಿಯ ಜೊತೆಗೆ ನಾನು ಮಾತನಾಡಿ ಅಂತ ಹೇಳಿದ್ದೆ. ಜಾನ್ವಿ ಅವರು ನನಗೆ ಪರ್ಸನಲ್ ಆಗಿ ಗೊತ್ತಿದ್ರು. ಹಾಗಾಗಿ ನಾನು ಏನೂ ಸ್ಟೆಪ್ ತೆಗೆದುಕೊಳ್ಳೋಕೆ ಆಗ್ತಾ ಇರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಆಗ ಮದುವೆ ಇಷ್ಟ ಇರ್ಲಿಲ್ಲ ನನಗೆ. ಅದನ್ನ ತಡೆಯೋಕೆ ಅಂತಲೇ ನಮ್ಮ ತಂದೆ ತಾಯಿ ಜೊತೆಗೆ ಮಾತನಾಡಿ ಅಂತ ಹೇಳಿದ್ದೆ. ಏನೂ ಇಲ್ಲದೆ ಡಿವೋರ್ಸ್ ಆಗಿರ್ಲಿಲ್ಲ ಬೇರೆ ಅಂತ ಅಪ್ಪ ಅಮ್ಮ ಹೇಳಿದ್ರು ಅಂತಾನು ಕಾರ್ತಿಕ್ನ ಎರಡನೇ ಪತ್ನಿ ಹೇಳಿಕೊಂಡಿದ್ದಾರೆ. ಇದಾದ ಮೇಲೆ ಸರಿ ಅಂತ ಹೇಳಿ ಅವರ ಮನೆತನದ ಬಗ್ಗೆ ಒಂದು ಸ್ವಲ್ಪ ಎನ್ಕ್ವೈರಿ ಮಾಡಿದ್ವಿ. ಕಾರ್ತಿಕ್ ಅವರ ಮಡದಿ ಫ್ಯಾಮಿಲಿಯ ಬಗ್ಗೆ ಒಳ್ಳೆಯ ರೆಸ್ಪಾನ್ಸ್ ಇದೆ. ಹಾಗಾಗಿ ಅಪ್ಪ ಮತ್ತು ಅಮ್ಮ ಇಂಪ್ರೆಸ್ ಆದ್ರು. ಇದು ಒಂದು ರೀತಿಯ ಅರೇಂಜ್ಡ್ ಮ್ಯಾರೇಜ್ ಅಂತ ಹೇಳ್ಬೋದು. ನನ್ನ ಕಡೆಯಿಂದ ಪರಿಚಯ ಆಗಿರಬಹುದು, ಆದ್ರೆ ತಂದೆ ತಾಯಿಯ ಒಪ್ಪಿಸಿ ನಾನು ಮದುವೆಯಾಗಿದ್ದೇನೆ. ಜಾನ್ವಿ ಅವರು ಹೇಳಿಕೊಂಡಿರೋದು ಕೇಳಿ ನನಗೆ ಸಿಕ್ಕಾಪಟ್ಟೆ ನೋವಾಗಿದೆ. ಕಾರ್ತಿಕ್ ಮತ್ತು ಜಾನ್ವಿ ಮಧ್ಯೆ ಮನಸ್ತಾಪ ಬಂದಿದ್ಯಾಕೆ, ಅವರೇಕೆ ಬೇರೆ ಬೇರೆ ಆದ್ರು ಅನ್ನುವ ವಿಚಾರ ನನಗೆ ಗೊತ್ತಿದೆ. ಆದ್ರೆ ಅದರಲ್ಲಿ ನನ್ನ ಪಾತ್ರ ಇಲ್ಲ. ನನ್ನ ವಿಚಾರಕ್ಕೆ ಅವರು ಬೇರೆ ಬೇರೆ ಆಗಿರೋದಿಲ್ಲ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅವರಿಗೆ ಮದುವೆ ಆಗಿ ಮಗು ಇದೆ ಎನ್ನುವಂತಹ ಕಾರಣಕ್ಕಾಗಿ ನಮ್ಮಿಬ್ಬರ ಮಧ್ಯೆ ಡಿವೋರ್ಸ್ ಆಯ್ತು ಅಂತ ಹೇಳಿದ್ದಾರೆ. ಇದು ಶುದ್ಧ ಸುಳ್ಳು. ನಾನು ಒಂದು ಹೆಣ್ಣಾಗಿ ಹೇಳೋದು, ಈಗ ಒಂದು ವ್ಯಕ್ತಿ ಕುಡಿದು ಹೊಡಿತಾನೆ ಅಂತಂದ್ರೆ ಹೆಂಡತಿ ಆದವಳು ಏನಾದ್ರೂ ತಪ್ಪು ಮಾಡಿರ್ಬೇಕು. ಏನೂ ತಪ್ಪಿಲ್ಲದೆ ಯಾಕೆ ಹೊಡಿತಾರೆ ಅಲ್ವಾ ಅಂತ ಹೇಳಿ ಕಾರ್ತಿಕ್ ಎರಡನೇ ಹೆಂಡತಿ ಪ್ರಶ್ನೆ ಮಾಡಿದ್ದಾರೆ. ಈ ಮೂಲಕ ಜಾನ್ವಿಯದ್ದೇ ತಪ್ಪಿದೆ ಅಂತ ಹೇಳಿ ಕಾರ್ತಿಕ್ ಪತ್ನಿ ಹೇಳದೆಯೇ ಹೇಳಿದ್ದಾರೆ. ಇದೇ ವೇಳೆ ತಮ್ಮ ಗಂಡ ಕಾರ್ತಿಕ್ ರನ್ನ ಬಲವಾಗಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.